ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 14ನೆಯ ಅಧ್ಯಾಯವಾದ ಶ್ರಾದ್ದ ಕರ್ಮ ನಿರೂಪಣೆ, ವಿಶ್ವೇ ದೇವತೆಗಳು, ಪಿಂಡದಾನ, ಪೂಜಾದಿ ವಿಷಯಗಳು, ಅನಾಸಕ್ತಿಯಿಂದ ಮಾಡಿದ ಶ್ರಾದ್ದದಿಂದ ಉಂಟಾಗುವ ನ್ಯೂನತೆಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾರೆ, ದೇವತೆಗಳು, ಪಿತೃದೇವತೆಗಳು ಮತ್ತು ಪಿತೃಗಳು ಇವರನ್ನು ಶ್ರಾದ್ದ ಕಾಲದಲ್ಲಿ ಪೂರ್ವೋಕ್ತ ಕ್ರಮದಲ್ಲಿ ಪೂಜೆಯನ್ನು ಮಾಡುವ ಕ್ರಮಗಳನ್ನು ಬೃಹಸ್ಪತ್ಯಾಚಾರ್ಯರು ಅಥರ್ವಣ ವಿಧಾನದಿಂದ ಮಾಡಬೇಕೆಂದು ಹೇಳಿರುವರು. ಯಜಮಾನನು ಶ್ರಾದ್ದದಲ್ಲಿ ಮೊದಲು ಪಿತೃಗಳನ್ನು ಪೂಜಿಸಿ ತರುವಾಯ ದೇವತೆಗಳನ್ನು ವಿಶೇಷವಾಗಿ ಪೂಜಿಸಬೇಕು. ದೇವತೆಗಳಿಗಿಂತಲೂ ಪೂರ್ವದಲ್ಲಿಯೇ ಪ್ರಯತ್ನಪೂರ್ವಕವಾಗಿ ಪಿತೃಗಳನ್ನು ಅರ್ಚಿಸಬೇಕು. ಎಲೈ ಧರ್ಮಾತ್ಮನೇ, ಪೂರ್ವದಲ್ಲಿ ದಕ್ಷ ಬ್ರಹ್ಮನಿಗೆ ಲೋಕವಿಖ್ಯಾತಳೂ ವಿಶ್ವನಾಮಕಳೂ ಆದ ಕುಮಾರಿ ಇದ್ದಳು. ಅವಳನ್ನು ಧರ್ಮದೇವನಿಗೆ ಕೊಟ್ಟು ಶಾಸ್ತ್ರೋಕ್ತ ಕ್ರಮದಲ್ಲಿ ವಿವಾಹ ಮಹೋತ್ಸವವನ್ನು ಮಾಡಿದನು. ಅವಳಿಗೆ ಮಹಾತ್ಮರೂ ವಿಶ್ವೇದೇವ ನಾಮಕರೂ ಆದ ಪುತ್ರರು ಜನಿಸಿದರೆಂದು ಶ್ರುತಿಗಳು ತಿಳಿಸುತ್ತವೆ. 3 ಲೋಕಗಳಲ್ಲಿ ಪ್ರಖ್ಯಾತರೂ ಸಮಸ್ತ ಜನರಿಂದ ವಂದಿತರೂ ಮಹಾತ್ಮರೂ ಆದ ಆ ಕುಮಾರರು ಸಮಸ್ತ ದೇವ ಗಂಧರ್ವರಿಂದ ಸೇವಿಸಲ್ಪಟ್ಟ ಸಮಸ್ತರಾದ ಅಪ್ಸರಸಿಯರು, ದೇವಗಂಧರ್ವರು ಇವರಿಂದ ಯುಕ್ತವಾದ ಹಿಮಾಲಯದ ರಮ್ಯವಾದ ಶಿಖರದಲ್ಲಿ ಘೋರವಾದ ತಪಸ್ಸನ್ನು ಮಾಡಿದರು. ಅವರ ಪರಿಶುದ್ಧವಾದ ತಪಸ್ಸಿನಿಂದ ಪಿತೃದೇವತೆಗಳು ಪ್ರೀತರಾಗಿ, ಎಲೆ ಕುಮಾರರೇ, ನಿಮ್ಮ ತಪಸ್ಸಿನಿಂದ ಪ್ರೀತರಾಗಿರುತ್ತೇವೆ. ನಿಮಗೆ ಯಾವ ವರಗಳು ಬೇಕು ಆ ವರವನ್ನು ಕೊಡುತ್ತೇವೆ ಎಂದು ಹೇಳಿದರು. ಪಿತೃಗಳು ಹೀಗೆ ಹೇಳಲಾಗಿ ತರುವಾಯ 3 ಲೋಕಗಳಲ್ಲಿಯೂ ಪೂಜ್ಯನೂ ಪ್ರಜೆಗಳಿಗೆ ಅಧಿಪತಿಯೂ ಆದ ಬ್ರಹ್ಮದೇವನು
ವಿಶ್ವನಾಮಕ ಪುರುಷರಿಗೆ ಇಂತೆಂದನು. ಬ್ರಹ್ಮದೇವನು ಹೇಳುತ್ತಾನೆ, ಮಹಾ ತೇಜಸ್ವಿಯೂ ಮಹಾದೇವನೂ ಅವರ ತಪಸ್ಸಿನಿಂದ ಪ್ರೀತನೂ ಆದ ಬ್ರಹ್ಮದೇವನು, ನಿಮ್ಮ ತಪಸ್ಸಿನಿಂದ ಪ್ರೀತನಾಗಿದ್ದೇನೆ, ನಿಮಗೆ ಯಾವ ವರಗಳನ್ನು ಕೊಡಲಿ ಎಂದು ಕೇಳಿದನು. ಲೋಕಕರ್ತನಾದ ಬ್ರಹ್ಮದೇವನು ಹೀಗೆ ಹೇಳಲಾಗಿ ಆ ವಿಶ್ವೇ ದೇವತೆಗಳೆಲ್ಲರೂ ಮಿಳಿತರಾಗಿ ಸೃಷ್ಟಿಕರ್ತನಾದ ಬ್ರಹ್ಮದೇವನಿಗೆ ಇಂತೆಂದರು. ತರುವಾಯ ವಿಶ್ವೇ ದೇವತೆಗಳು ಬ್ರಹ್ಮದೇವನನ್ನು ಕುರಿತು, ಎಲೆ ಪಿತಾಮಹನೇ, ಶ್ರಾದ್ದದಲ್ಲಿ ನಮಗೆ ಭಾಗವು ದೊರೆಯುವಂತೆ ವರವನ್ನು ಕೊಡಬೇಕೆಂದು ಕೇಳಿಕೊಂಡರು. ತರುವಾಯ ಬ್ರಹ್ಮನು ದೇವಪೂಜಿತರಾದ ಅವರಿಗೆ ಈ ಮುಂದೆ ಹೇಳುವಂತೆ ತಿಳಿಸಿದನು. ಎಲೆ ವಿಶ್ವೇ ದೇವತೆಗಳೇ, ನೀವು ಯಾವ ವರವನ್ನು ಕೇಳುತ್ತೀರೋ ಆ ವರಗಳು ಹಾಗೆಯೇ ಉಂಟಾಗಲಿ. ಪಿತೃಗಳು ಶ್ರಾದ್ದದಲ್ಲಿ ಹೇಗೆ ಭಾಗಿಗಳಾಗಿರುವರೋ ಹಾಗೆಯೇ ನೀವೂ ಸಹ ಭಾಗಿಗಳಾಗಿ. ಈ ವಿಷಯದಲ್ಲಿ ಸಂದೇಹವಿಲ್ಲವೆಂದು ಬ್ರಹ್ಮದೇವನು ವಿಶ್ವೇ ದೇವತೆಗಳಿಗೆ ಹೇಳಿದನು. ಅದನ್ನು ಪಿತೃಗಳು ತಥಾಸ್ತು, ಹಾಗೆಯೇ ಆಗಲೆಂದು ಅನುಮೋದಿಸಿದರು. ಆಗ ಪಿತೃಗಳೂ ಸಹ ವಿಶ್ವೇ ದೇವತೆಗಳಿಗೆ, ನೀವೂ ಸಹ ನಮ್ಮೊಡನೆ ಮನುಷ್ಯರು ಮಾಡುವ ಶ್ರಾದ್ದದಲ್ಲಿ ಭಾಗಿಗಳಾಗಿರಿ. ನಮಗಾಗಿ ಮಾಡುವ ಶ್ರಾದ್ದದಲ್ಲಿ ನಿಮಗೆ ಅಗ್ರಾಸನ, ಅಗ್ರಪೂಜೆ ಮೊದಲಾದವು ಉಂಟಾಗಲೆಂದು ಹೇಳಿದರು. ಮನುಷ್ಯರು ಭಕ್ತಿಯಿಂದ ಮಾಡುವ ಶ್ರಾದ್ದದಲ್ಲಿ ಗಂಧ, ಮಾಲ್ಯ, ಧೂಪ, ದೀಪ, ಭಕ್ಷ್ಯ, ಭೋಜ್ಯ ಮುಂತಾದವುಗಳಿಂದ ಅಗ್ರಪೂಜೆಯು ನಿಮಗಾಗಿ ಆಗಲೆಂದು, ಇದು ಸತ್ಯ ಭಾಷಣವೆಂದು ಪಿತೃಗಳು ಹೇಳಿದರು. ಎಲೈ ವಿಶ್ವೇ ದೇವತೆಗಳೇ, ಮೊದಲು ನಿಮಗೆ ಆವಾಹನೆ ಅರ್ಚನಾದಿಗಳನ್ನು ಮಾಡಿ ನಂತರ ನಮಗೆ ಪೂಜೆಯನ್ನು ಮಾಡಲಿ. ಮೊದಲು ಪಿತೃಗಳಾದ ನಮಗೆ ವಿಸರ್ಜನೆಯೂ ತರುವಾಯ ನಿಮಗೂ ಆಗಲೆಂದು ಪಿತೃಗಳು ಹೇಳಿದರು. ಶ್ರಾದ್ದ ಕರ್ಮದಲ್ಲಿ ಪಂಚಭೂತಗಳು, ದೇವತೆಗಳು, ಪಿತೃಗಳು ಇವರ ಆತಿಥ್ಯ ರಕ್ಷಣೆ ಎಂಬ 2 ಭಾಗಗಳು ವಿಧಿವಿಹಿತವಾಗಿದೆ. ಹೀಗೆ ಶಾಸ್ತ್ರವಿಹಿತ ಕ್ರಮದಿಂದ ಶ್ರಾದ್ದವನ್ನು ಮಾಡಿದರೆ ಸಕಲ ಫಲವೂ ಸಿದ್ಧವಾಗುವುದು. ಸರ್ವ ಪ್ರಾಣಿಗಳಿಗೂ ಅನುಗ್ರಹವನ್ನು ಮಾಡುವವನು ಸ್ವಾಮಿಯೂ ಆದ ಬ್ರಹ್ಮದೇವನು ಪಿತೃಗಣಗಳೊಡನೆ ವಿಶ್ವೇ ದೇವತೆಗಳಿಗೆ ವರವನ್ನು ಕೊಟ್ಟು ಲೋಕಾನುಗ್ರಹಕ್ಕಾಗಿ ಸ್ವೇಚ್ಛೆಯಾಗಿ ಸಂಚರಿಸಿದನು. ಮನುಷ್ಯರಿಗೆ ಪಂಚಮಹಾಯಜ್ಞಗಳು ವೇದವಿಹಿತವಾಗಿವೆ. ಇಂತಹ ವೇದವಿಹಿತವಾದ ಪಂಚಮಹಾಯಜ್ಞವನ್ನು ಮಾಡುವ ಪುರುಷನು ಇಹ ಪರಗಳಲ್ಲಿಯೂ ದಿವ್ಯ ಸುಖವನ್ನು ಹೊಂದುವನು. ಹೀಗೆ ಪಂಚಮಹಾಯಜ್ಞಗಳನ್ನು ಮಾಡಿದ ದಾನಿಯು ಎಲ್ಲಿಗೆ ಯಾವ ಸ್ಥಾನಕ್ಕೆ ಹೋಗುವನೋ ಅಂತಹ ಸ್ಥಾನಗಳ ಮಹಿಮೆಯನ್ನು ನಿರೂಪಿಸುವೆನು ಕೇಳಿರಿ. ಅಂತಹ ಜ್ಞಾನಿಯಾದ ಪುರುಷನು ಭಯರಹಿತವೂ ಅಹಂಕಾರವರ್ಜಿತವೂ ಶೋಕಶೂನ್ಯವೂ ದುಃಖಾಯಾಸರಹಿತವೂ ಸಕಲೇಷ್ಟಾರ್ಥಪ್ರದವೂ ಆದ ಪರಬ್ರಹ್ಮ ಪದವಿಯ ಮುಕ್ತಿಯನ್ನು ಪಡೆಯುವನು. ಈ ಪಂಚಮಹಾಯಜ್ಞಗಳನ್ನು ಮಂತ್ರರಹಿತವಾಗಿ ಶೂದ್ರರೂ ಕೂಡ ಮಾಡಬೇಕು. ಅವರಿಗೂ ಸಹ ಮಹಾಫಲ ಪ್ರಾಪ್ತಿಯಾಗುವುದು. ಹೀಗೆ ಪಂಚಮಹಾಯಜ್ಞಗಳನ್ನು ಮಾಡದೆ ಯಾವನು ಭೋಜನಾದಿಗಳನ್ನು ಮಾಡುವನೋ ಅವನು ಋಣಶೇಷಕ್ಕೆ ಭಾಗಿಯಾಗಿ ನಿತ್ಯ ದುಃಖವನ್ನು ಅನುಭವಿಸುವನು. ಯಾವ ಮನುಷ್ಯನು ದೇವಯಜ್ಞ ಪಿತೃಯಜ್ಞಾದಿಗಳನ್ನು ಮಾಡದೆ ತನ್ನ ಉದರಪೂರ್ತಿಗಾಗಿ ಪಾಕಾದಿಗಳನ್ನು ಮಾಡುವನೋ
ಅವನು ಋಣಬದ್ಧನಾಗಿ ಮಹಾಪಾಪಿಯಾಗುವನು. ಆದುದರಿಂದ ವಿವೇಕಿಯಾದ ಪುರುಷನು ಪಂಚಮಹಾಯಜ್ಞಗಳನ್ನು ಮಾಡಿ ನಿತ್ಯವಾದ ಸುಖಕ್ಕೆ ಭಾಗಿಯಾಗಬೇಕೆಂದು ಹೇಳಿದನು. ಕೆಲವು ಪುರುಷರು ತಾವು ಬದುಕಿರುವಾಗಲೇ ಪ್ರಯತ್ನಪೂರ್ವಕವಾಗಿ ಪರಲೋಕ ಸಹಾಯಾರ್ಥವಾಗಿ ಅನ್ನವನ್ನು, ಉದಕವನ್ನು, ಬಲಿಯನ್ನು ಮತ್ತು ಉದಕ ಕುಂಭವನ್ನು ದಾನ ಮಾಡುವರು. ಪುರುಷನು ಬಲಿದಾನವನ್ನು ಎಲ್ಲ ಪ್ರಾಣಿಗಳಿಗೂ ವಿಧಿತವಾಗುವಂತೆ ಬಹಳ ಉನ್ನತವಾದ ಪ್ರದೇಶದಲ್ಲಿ ಎರಚಬೇಕು. ಪ್ರಥಮತಃ ಉತ್ತಮವಾದ ಶೃಂಗಗಳಿರುವ ಗೋವುಗಳಿಗೆ ಗೋಗ್ರಾಸವನ್ನು ಏಕಾಂತವಾಗಿ ಇಡಬೇಕು. ಪಿತೃಗಳು ಬದುಕಿರುವಾಗ ಮನುಷ್ಯರು ತಮ್ಮ ಪಿತೃಗಳಿಗೆ ಪಿಂಡದಾನವನ್ನು ಮಾಡಬಾರದು. ಆದರೆ ಅವರ ಪ್ರೀತಿಗಾಗಿ ಉತ್ತಮವಾದ ಅನ್ನ, ಉದಕ, ಭಕ್ಷ್ಯ, ಭೋಜ್ಯ ಇವೇ ಮೊದಲಾದವುಗಳಿಂದ ಶಾಸ್ತ್ರವಿಹಿತ ರೀತಿಯಲ್ಲಿ ಮಾಡಬಹುದು. ಈ ರೀತಿಯಾಗಿ ಮಾಡುವುದು ವೇದ ವಿಹಿತವಾಗಿದೆ. ಇದನ್ನು ಕ್ರಮವಾಗಿ ತಿಳಿಸುವೆನು. ಪೂರ್ವೋಕ್ತರಾದ ಪಿತೃಗಳು ದೇವೋತ್ತಮರೂ ಮಹಾತ್ಮರೂ ಸಕಲ ಇಷ್ಟಾರ್ಥದಾಯಕರೂ ಆಗಿರುವರು. ಆದುದರಿಂದ ಕೆಲವು ಮಹಾತ್ಮರು ಇಂತಹ ಪಿತೃಗಳ ಪೂಜೆಯನ್ನು ಮಾಡಿ ತರುವಾಯ ಪಿಂಡದಾನವನ್ನು ಮುಖ್ಯವಾಗಿ ಮಾಡಬೇಕೆಂದು ಹೇಳುವರು. ಪುರುಷನು ನಿತ್ಯವೂ ಸಮಾಹಿತ ಚಿತ್ತನಾಗಿ ಬ್ರಾಹ್ಮಣರ ಅರ್ಚನಾದಿಗಳನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ಧರ್ಮಾರ್ಥ ಕಾಮ ಮೋಕ್ಷವೇ ಮೊದಲಾದ ಸಕಲವಿಧ ಮಂಗಳವೂ ಉಂಟಾಗುವುದೆಂದು ಬೃಹಸ್ಪತ್ಯಾಚಾರ್ಯರು ತಿಳಿಸುವರು. ಶ್ರಾದ್ದದಲ್ಲಿ ಮೊದಲು ಪಿತೃಗಳಿಗೆ ಪಿಂಡದಾನವನ್ನು ಮಾಡಿ ತರುವಾಯ ಬ್ರಾಹ್ಮಣ ಭೋಜನವನ್ನು ಮಾಡಿಸಬೇಕೆಂದು ಕೆಲವರು ಹೇಳುವರು. ಹೀಗೆ ಮಾಡಿದರೆ ಯೋಗ ಸಂಭೂತರೂ ಮಹಾತ್ಮರೂ ಯೋಗ ನಿರತರೂ ಯೋಗ ಮಹಿಮೆಯುಳ್ಳವರೂ ಆದ ಪಿತೃಗಳು ಸೋಮದೇವನನ್ನು ಸಂತೋಷಪಡಿಸುವರು. ಆದುದರಿಂದ ಯಜಮಾನನು ಶುಚಿಯೂ ಪಿತೃಪರಾಯಣನೂ ಆಗಿ ಯೋಗಿಗಳಿಗೋಸ್ಕರ ಪೂಜೆಯನ್ನೂ ಪಿಂಡದಾನವನ್ನು ಮಾಡಬೇಕು. ಹೀಗೆ ಪಿಂಡದಾನವನ್ನು ಮಾಡಿದರೆ ಅದು ಪ್ರತ್ಯಕ್ಷವಾಗಿ ಅವರಿಗೆ ಸೇರುವುದು. ಸಹಸ್ರಾರು ಬ್ರಾಹ್ಮಣರಿಗಿಂತಲೂ ಯೋಗಿಯು ಉತ್ತಮನಾಗಿರುವನು. ಆದುದರಿಂದ ಅಂತಹ ಯೋಗಿಗೆ ಅಗ್ರಾಸನವನ್ನು ಕೊಟ್ಟು ಅಗ್ರಪೂಜೆಯನ್ನು ಮಾಡಿದರೆ ಯಜಮಾನನು ಭೋಕ್ತೃಗಳು ಸಮುದ್ರವನ್ನು ಹಡಗಿನಂತೆ ಸಂಸಾರ ಸಾಗರವನ್ನು ದಾಟುವರು. ಯಾವ ಕಾರ್ಯಗಳಲ್ಲಿ ಅಯೋಗ್ಯರಿಗೆ ಮರ್ಯಾದೆಯೂ ಸಜ್ಜನರಿಗೆ ಅಪಮಾನವೂ ಆಗುವುವೋ ಅದರಲ್ಲಿ ದೇವತೆಗಳು ಯಜಮಾನನನ್ನು ಶಿಕ್ಷಿಸುವರು. ಆ ಕಾರ್ಯವು ವ್ಯರ್ಥವಾಗುವುದು ಮತ್ತು ವಿಪತ್ತುಗಳು ಸಂಭವಿಸುವವು. ಯಾವ ಪುರುಷನು ಶಾಸ್ತ್ರೋಕ್ತ ಕ್ರಮವನ್ನು ಮೀರಿ ಕಾರ್ಯವನ್ನು ಮಾಡುತ್ತಾ ಅಯೋಗ್ಯನಿಗೆ ಭೋಜನವನ್ನು ಮಾಡಿಸುವನೋ ಅವನ ಕಾರ್ಯವು ವ್ಯರ್ಥವಾಗುವುದು ಮತ್ತು ಯಜಮಾನನಿಗೆ ಕೇಡು ಸಂಭವಿಸುವುದು. ಭೋಗಾಪೇಕ್ಷೆಯುಳ್ಳ ಪುರುಷನು ಆ ಪಿಂಡಗಳನ್ನು ಅಗ್ನಿಯಲ್ಲಿ ದಾನ ಮಾಡಬೇಕು. ಪ್ರಜಾಪೇಕ್ಷಿಗಳಾದವರು ತಮ್ಮ ಯಜಮಾನರಿಗೋಸ್ಕರ ಕೊಡಬೇಕು. ಆ ಪಿಂಡವನ್ನು ನದ್ಯಾದಿಗಳಲ್ಲಿ ಹಾಕಬೇಕು. ಹೀಗೆ ಹಾಕುವಾಗ ಮಧ್ಯಮ ಪಿಂಡವನ್ನು ಮೊದಲು ಹಾಕಬೇಕು. ಆ ಪಿಂಡಗಳನ್ನು ಗೋವಿಗೆ ಕೊಟ್ಟರೆ ಯಜಮಾನನಿಗೆ ದಿವ್ಯ ತೇಜಸ್ಸು, ಮರ್ಯಾದೆ, ಜ್ಞಾನ, ಯಶಸ್ಸು, ಕೀರ್ತಿ, ಆರೋಗ್ಯ ಮುಂತಾದವು ಉಂಟಾಗುವವು. ಆದುದರಿಂದ ಗೋವುಗಳಿಗೆ ಕೊಡುವುದು ಉತ್ತಮವಾಗಿದೆ. ಅಂತಹ ಪಿಂಡಗಳನ್ನು
ಕಾಗೆಗಳಿಗೆ ಹಾಕಿದರೆ ದೀರ್ಘಾಯುಷ್ಯವು, ಕೋಳಿಗಳಿಗೆ ಕೊಟ್ಟರೆ ಸೌಂದರ್ಯ ಸೌಕುಮಾರ್ಯಾದಿಗಳು ಉಂಟಾಗುವವು. ಹೀಗೆ ಪುರುಷರು ಭಕ್ತಿಯಿಂದ ಪಿತೃಕ್ರಿಯೆಯನ್ನು ಮಾಡಿ ದಕ್ಷಿಣಾಭಿಮುಖನಾಗಿ ನಿಂತು ಪಿಂಡದಾನಾದಿಗಳನ್ನು ಮಾಡಿ ಅದನ್ನು ಪಶ್ವಾದಿಗಳಿಗೆ ಕೊಟ್ಟರೆ ಯಾವ ಫಲವು ಬರುವುದೋ ಅದನ್ನು ನಿರೂಪಿಸಿರುವೆನು. ಇದರಿಂದ ಆಕಾಶವು ದಕ್ಷಿಣ ದಿಕ್ಕು ಇವೆರಡೂ ಶಾಂತವಾಗುವವು. ಏಕೆಂದರೆ ಅವುಗಳಲ್ಲಿ ಅವರು ವಾಸಿಸುವರು. ಶ್ರಾದ್ದ ಕಾಲದಲ್ಲಿ ಈ ಪಿಂಡಗಳನ್ನು ಉದ್ವಾಸನ ಮಾಡುತ್ತೇನೆ, ತಾವು ಆಜ್ಞೆಯನ್ನು ಕೊಡಬೇಕು ಎಂದು ಬ್ರಾಹ್ಮಣರ ಆಜ್ಞೆಯನ್ನು ಹೊಂದಿ ಮೊದಲು ಒಂದು ಪಿಂಡವನ್ನು ಅನಂತರ ಉಳಿದವುಗಳನ್ನು ತೆಗೆಯಬೇಕು. ಯಜಮಾನನು ಭಕ್ಷ್ಯ, ಅನ್ನ, ಪುಷ್ಪ, ಫಲ ಇವುಗಳ ಸಮೇತವಾಗಿ ಸರ್ವರ ಸಮಕ್ಷಮದಲ್ಲಿಯೂ ಅಗ್ನಿಯಲ್ಲಿ ಹೋಮ ಮಾಡಬೇಕು. ಪುರುಷನು ಮೊದಲು ಭಕ್ಷ್ಯ, ಭೋಜ್ಯ, ಅನ್ನ, ಪಾನ, ಫಲ ಪುಷ್ಪಾದಿಗಳನ್ನು ಅಗ್ನಿಯಲ್ಲಿ ಹೋಮವನ್ನು ಮಾಡಿ ಅನಂತರ ದಕ್ಷಿಣಾಭಿಮುಖರಾಗಿ ನಿಂತು ಅಗ್ನಿಯಲ್ಲಿ ಪಿಂಡವನ್ನು ಹೋಮ ಮಾಡಬೇಕು. ಪುರುಷರು ಸುವಾಸನೆಯೂ ಮನೋಹರವೂ ಸರಸವೂ ಆದ ಭಕ್ಷ್ಯ ಭೋಜ್ಯಾದಿಗಳಿಂದ ಪಿತೃಗಳಿಗೆ ತೃಪ್ತಿಪಡಿಸಿ ಅಂಜಲಿಬದ್ಧರಾಗಿ ವಿನೀತರಾಗಿರಬೇಕು. ಹಿರಿಯರ ಮಾತುಗಳನ್ನು ನಂಬಬೇಕು. ಹೀಗೆ ಮಾಡಿದರೆ ಇಷ್ಟಾರ್ಥಗಳನ್ನು ಹೊಂದುವರು. ಶ್ರಾದ್ದದಲ್ಲಿ ಪ್ರೀತರಾದ ಪಿತೃದೇವತೆಗಳು ತಮ್ಮ ಭಕ್ತರಿಗೆ ಮಾಹಾತ್ಮ್ಯ, ಕೃತಜ್ಞತೆ, ದಾಕ್ಷಿಣ್ಯ, ಸತ್ಕಾರ್ಯ, ಯಜ್ಞ ಮತ್ತು ದಾನ ಇವುಗಳನ್ನು ಕೊಡುವರು. ಈಗ ಶಾಂತವಾದ ವಿಧಿಯನ್ನು ಹೇಳುವೆನು ಕೇಳಿರಿ. ಶ್ರಾದ್ದದಲ್ಲಿ ಬ್ರಾಹ್ಮಣರು ಭೋಜನವನ್ನು ಮಾಡಿ ತೃಪ್ತರಾಗಿ ಹೋದರೆ ಸಕಲ ಫಲಗಳು ಪ್ರಾಪ್ತವಾಗುವವು ಎಂಬ ವಿಷಯಗಳನ್ನು ನಿರೂಪಿಸಿರುವೆನು. ಪುರುಷನು ಶ್ರಾದ್ದವನ್ನು ಪ್ರಾರಂಭ ಮಾಡುವಾಗ ಪಿತೃಭಕ್ತಿಯುಳ್ಳವನಾಗಿ ಭೂಮಿಯನ್ನು ಪ್ರೋಕ್ಷಣ ಮಾಡಿ ಶಾಸ್ತ್ರೋಕ್ತ ಕ್ರಮದಿಂದ ಎಳ್ಳನ್ನು ಎರಚಿ ಕಾರ್ಯವನ್ನು ಪ್ರಾರಂಭ ಮಾಡಬೇಕು. ಅನಂತರ ಬ್ರಾಹ್ಮಣರು ಯಜಮಾನನಿಗೆ ಆಶೀರ್ವಾದಗಳನ್ನು ಮಾಡಿ ಭೂರಿ ದಕ್ಷಿಣೆಯನ್ನು ಪಡೆದು ಅನ್ನ ಶೇಷವನ್ನು ಇಷ್ಟ ಮಿತ್ರರೊಡನೆ ಭುಂಜಿಸುವಂತೆ ಆಜ್ಞೆಯನ್ನು ಕೊಟ್ಟು ಹೊರಡಬೇಕು. ಆಗ ಯಜಮಾನನು ಅಂಜಲಿಬದ್ಧನಾಗಿ ವಿನಯದಿಂದ ಬ್ರಾಹ್ಮಣರನ್ನು ಹಿಂಬಾಲಿಸಿ ಕಳುಹಿಸಿಕೊಡಬೇಕು. ತರುವಾಯ ಶ್ರಾದ್ದ ವಿಸರ್ಜನೆಯನ್ನು ಮಾಡಬೇಕು ಎಂದು ಸೂತಮುನಿಯು ಹೇಳಿದರು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಶ್ರಾದ್ದಕಲ್ಪೋ ನಾಮ ಚತುರ್ದಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 15ನೆಯ ಅಧ್ಯಾಯವಾದ ಶ್ರಾದ್ದಕಲ್ಪ ನಿರೂಪಣೆ, ಶ್ರಾದ್ದ ಮಾಡಲು ಉತ್ತಮವಾದ ಸ್ಥಳಗಳು ಮತ್ತು ಕ್ಷೇತ್ರಗಳ ವರ್ಣನೆ, ಗೋಕರ್ಣ, ತಾಮ್ರಪರ್ಣಿ, ಶ್ರೀಪರ್ವತ, ಪುಷ್ಕರ ಕ್ಷೇತ್ರ, ವ್ಯಾಸ ಸರಸ್ಸು, ಸರಸ್ವತಿ, ಯಮುನಾ, ಗೋದಾವರಿ, ಗಯಾ, ಅಚ್ಚೋದ ಸರಸ್ಸು, ಕುರುಕ್ಷೇತ್ರ, ಮಾನಸ ಸರಸ್ಸು, ಗಂಗಾ ಇವೇ ಮೊದಲಾದ ಸ್ಥಾನಗಳು ಶ್ರಾದ್ದ ಮಾಡಲು ಮುಖ್ಯವಾದ ಸ್ಥಾನಗಳಾಗಿವೆ ಎಂಬ ವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.